ಅರವಟ್ಟಿಗೆ ಕೊಪ್ಪಲು ಮತ್ತೆ ಕೊಡಗಳಿ ಗ್ರಾಮ ಎರಡೂ ಕೂಡ ಜೋಡಿ ಗ್ರಾಮ, ಅಣ್ಣ ತಮ್ಮದಿರುವಂತ ಒಂದು ಅನ್ಯೂನ್ಯತೆ ಇರುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಮತ್ತೆ ಇವತ್ತು ಕೊಡಗಳಿ ಕೂಡ ಬಂದಿದ್ದೀನಿ ಆಲ್ರೆಡಿ. ನಾನೀಗ ಕೊಡಗಳಿಲಿ ಒಂದಷ್ಟು ಯಜಮಾನಗಳು ಇದ್ದಾರೆ, ತುಂಬಾ ಹಳೆಯ ಹಿರಿಕರು. ಆ ವಿಚಾರಗಳನ್ನ ಮಾತಾಡ್ಸೋಣ. ಯಾಕೆ ಈ ತರ ಆಯ್ತು, ಏನ್ ಮಾಡ್ಬೇಕು, ತನಿಖೆ ಯಾವ ರೀತಿಯಲ್ಲಿ ಆಗ್ಬೇಕು ಅನ್ನೋದು ಕೂಡ ವಿಚಾರಿಸೋಣ. ಸರ್ ನಮಸ್ಕಾರ. ಸರ್, ಇವತ್ತು ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರುವಂತ ಭಾವನೆಗಳು, ಧಕ್ಕೆ ತರುವಂತ ವಿಚಾರಗಳು ಇವೆಲ್ಲ ಏನಾಗ್ಬೇಕು ಸರ್ ತನಿಖೆ ನಿಮ್ ಪ್ರಕಾರ? ಏನಿಲ್ಲ, ತನಿಖೆ ಚುರುಕೊಂಡು ಈಗ ಯಾರು ಕಳ್ತನ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಇದಕ್ಕೆ ನ್ಯಾಯ ದೊರಕಿಸಬೇಕು ಅನ್ನೋದು ಎಲ್ಲ ಸಾರ್ವಜನಿಕರ ಅಭಿಪ್ರಾಯ. ಹೌದು ಸರ್. ಅದರಲ್ಲಿ ಇದು ಅರವಟ್ಟಿಗೆ ಕೊಪ್ಪಳಕ್ಕೆ ಸೇರಿದಂತ ಮರಡಿ ಕೊಪ್ಪಳ ಕಡಗಳ್ಳಿ ಗ್ರಾಮಕ್ಕೆ ಸೇರಿದಂತ ದೇವಸ್ಥಾನ ಮಧ್ಯೆ ಇದೆ ಇದು ಮಹದೇಶ್ವರ ದೇವಸ್ಥಾನ. ಈ ನಮ್ಮ ಇತಿಹಾಸದಲ್ಲೇ ನಮ್ಮ ತಿಳುವಳಿಕೆ, ನಮ್ಗೆ ಏಜ್ ಅಬೌಟ್ 75 ವರ್ಷ ಆಯ್ತು ಬಂತು. ಈ ಇದರಲ್ಲಿ ಅಲ್ಲಿ ಕಳ್ತನ ಆಗಿರೋದು ಮಾಹಿತಿ ಇದುವರೆಗೂ ಬಂದಿಲ್ಲ. ಇದೇ ಪ್ರಥಮತಃ ಆಗಿದೆ. ಅಲ್ಲಿ ಕಳ್ಳತನದ ಅಭಿಪ್ರಾಯ ಏನಪ್ಪಾ ಅಂದ್ರೆ ಸಾರ್ವಜನಿಕ ಮುಖಾಂತರ ತಿಳಿದು ಬರ್ತಾ ಇರೋದು, ಲೋಕಲ್ನವ್ರು ಯಾರೋ ಇದನ್ನು ಮಾಡಿದ್ದಾರೆ, ಅಕ್ಕಪಕ್ಕ ಹಳ್ಳಿ ಜನ ಅಂತನಾ ಅನ್ನೋ ಅಭಿಪ್ರಾಯ ಇದೆ. ಲೋಕಲ್ ಅಂದ್ರೆ ಬೇರೆ ಗ್ರಾಮಸ್ಥರ ಅಥವಾ ಇದೇ ಹೇಳಕ್ ಬರೋದಿಲ್ಲ. ನಾವು ಲೋಕಲ್ ಅಲ್ಲಿ ಹೋಗಿ ಬರ್ತಾ ಇರೋರು ಇದನ್ನ ಮಾಡಿದ್ದಾರೆ ಅನ್ನೋದು ಅಭಿಪ್ರಾಯ ಬರ್ತಾ ಇದೆ. ಇದ್ರ ಬಗ್ಗೆ ಚುರುಕುಕೊಂಡು ಕ್ರಮ ತಗೊಂಡು ಅವರು ಸರಿಯಾದ ಶಿಕ್ಷೆ ವಿಧಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಯಾಕೆಂದ್ರೆ ಸರ್, ಹೋಗಿರೋದು ಪದಾರ್ಥ 2,000 ಅಲ್ಲ, 20,000 ಅಲ್ಲ, 2 ಲಕ್ಷ ಅಲ್ಲ, 20 ಲಕ್ಷದ ಒಡವೆ, ಬೆಳ್ಳಿ, ಹಳೆಯ ಚಿನ್ನ, ಹಳೆಯ ಬೆಳ್ಳಿ. ಹೌದು. ಅದಕ್ಕೋಸ್ಕರ ತುಂಬಾ ಚುರುಕೊಂಡು ಇದು SP ಲೆವೆಲ್ ಅಲ್ಲಿ ವ್ಯವಸ್ಥೆ ಆಗ್ಬೇಕು ಅಂತ ಕೇಳ್ಕೊತೀವಿ. ಓಕೆ. ಅಲ್ಲ, ಈ ರೀತಿ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತಂದಾಗ ಎಷ್ಟು ಬೇಜಾರಾಗ್ತದೆ. ಇದು ಎಲ್ಲ ಹಿರಿಯ ತಲೆಗಳಿಂದ, ನಿಮ್ಮ ತಲಾಂತರದಿಂದ ಬಂದಂತಹ ಗ್ರಾಮಸ್ಥರು ಕೊಟ್ಟಂತ ಬಳುವಳಿ ಎಷ್ಟು ಬೇಜಾರಾಗುತ್ತೆ. ಯಾಕೆ ಮುಖ್ಯವಾಗಿ ನಿಮ್ಮ ಈ ಊರಿನಲ್ಲಿ ಮುಖ್ಯವಾಗಿ ಯಾಕೆ ಇದನ್ನ ಮಾತಾಡ್ಬೇಕು ಅಂದ್ರೆ, ನಿಮ್ಮ ಗದ್ದಿಗೆಯಲ್ಲಿದ್ದಂತಹ ಒಡವೆ ಅದು, ನಿಮ್ಮ ಊರಿನ ಗದ್ದಿಗೆಯಲ್ಲಿದ್ದಂತಹ ಒಡವೆ ಅದು ಅಲ್ವೇ? ಇದು ತುಂಬಾ ಇದು ಕೃತ್ಯ. ಇದ್ರ ಬಗ್ಗೆ ತುಂಬಾ ಚುರುಕೊಂಡು ತನಿಖೆಯಾಗಿ ಯಾರು ಕಳ್ಳತನ ಮಾಡೋರು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅತಿ ಹೆಚ್ಚು ಕಾರ್ಯಾಚರಣೆ ಮಾಡಬೇಕು ಇದ್ರ ಬಗ್ಗೆ ಮಾಡಬೇಕು ಅಂತ ನಮ್ಮ. ಯಾಕೆ ಇದನ್ನ ಬಿಟ್ರೆ ಇನ್ ಮುಂದಿನ ಊರುಗಳಲ್ಲಿ ಇರೋ ತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಈಗ ಆಗಿರೋದು ಸಿಕ್ಕಾಪಟ್ಟೆ ಇದೆ ಉದಾಹರಣೆಗಳು. ಎಲ್ಲ ಗ್ರಾಮಸ್ಥರ ಪರವಾಗಿ ಇದ್ರ ಬಗ್ಗೆ ಚುರುಕೊಂಡು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತೀವಿ. ತಮ್ಮ ಪರಿಚಯ ಸರ್? ಕೃಷ್ಣೇಗೌಡ ಅಂತ. ಥ್ಯಾಂಕ್ ಯು ಕೃಷ್ಣೇಗೌಡ್ರೆ. ಯಾಕೆಂದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಈಗ ಗೊತ್ತು ಕೊಟ್ಟಂತ ಬಳುವಳಿ ಏನು ಅಂತಂದ್ರೆ, ತಲಾಂತರದಿಂದ ಮನೆತನದಲ್ಲಿ ಬಂದಂತಹ ವಿಚಾರ ಇದು. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ವಿಚಾರಗಳು, ಅದನ್ನ ತನಿಖೆ ಕೂಡ ಆಗ್ಬೇಕು ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಿರುವಂತದ್ದು. ಹಾಗೆ ಯಜಮಾನ್ರೆ, ಒಂದು ವಿಚಾರ ಅನ್ನಂದ್ರೆ, ಎಲ್ಲೂ ಕೂಡ ಕಾಣದಿರುವಂತ ಈ ತರ ವಿಚಾರಗಳು ನಮ್ಮ ಗ್ರಾಮದಲ್ಲಿ ಆಗಿರುವಂತದ್ದು, ಅಂದ್ರೆ ಕೊಡಗಳಿ ಗ್ರಾಮದಲ್ಲಿ ಆಗಿರುವಂತದ್ದು. ಸುತ್ತಮುತ್ತ ಎಲ್ಲೂ ಆಗಿಲ್ಲ, ಹತ್ರ ಆಗಿದೆ. ಇದು ಏನು 10 ಲಕ್ಷ 20 ಲಕ್ಷ ರೂಪಾಯಿ ಹಳೆಯ ಚಿನ್ನ, ಹಳೆ ಬೆಳ್ಳಿ ಹೋಗಿರೋದು. ಏನಾದರೂ ಮಾಡಿ ಕಂಡು ಹಿಡಿಲೇಬೇಕು, ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಷ್ಟೇ. ಹೌದು. ಯಾಕಂದ್ರೆ ಎಲ್ಲೂ ಮಾಧ್ಯಮದಲ್ಲಿ ಬರಲ್ಲ. ಅಟ್ಲೀಸ್ಟ್ ಇವರೇನೆ ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ಆದಾಗ ಸಂಬಂಧಪಟ್ಟಂತ ಇಲಾಖೆಯವರೇ ಕರೆದು, ಮಾಧ್ಯಮದವ್ರು ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ಈ ತರ ಆಗಿದೆ ಬಹಿರಂಗ ಪಡಿಸಿದಾಗ, ಯಾರನ್ನೋ ಒಬ್ರು ನೋಡಿದವರು ಆ ಗಾಡಿ ಅಲ್ಲಿ ನಿಂತಿತ್ತು, ಈ ವ್ಯಕ್ತಿ ಇಲ್ಲಿ ನಿಂತಿದ್ದ, ಈ ತರ ಇಷ್ಟದ ರಾತ್ರಿಲಿ ಇಂಥವ್ರು ಹೋಗ್ತಿದ್ರು ಅನ್ನೋದು ಕೂಡ ಒಂದು ಕ್ಲೂಗಳು ಸಿಗುತ್ತೆ. ಇವ್ರು ಪ್ರಚಾರನೆ ಮಾಡ್ಲಿಲ್ಲ, ವಿಚಾರಣೆ ಜನಗಳು ಮುಟ್ಟಿಸ್ಲಿಲ್ಲ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಕರಿಬೇಕು ನಮ್ಮಂತವ್ರನ್ನ, ಮಾಧ್ಯಮದವ್ರನ್ನ. ನಾವೇ ಹುಡಿಕೊಂಬಂದ್ ಮಾಡುವಂತ ಹಣೆ ಬರ ಮಾಧ್ಯಮದವ್ರಿಗೆ. ನಮ್ಮ ಒಂದು ಅಳಿಲು ಸೇವೆ ದೇವರಿಗೆ ಅಂತ ನಾವು ಮಾಡ್ತೀವಿ. ಒಳ್ಳೇದಾಗ್ಲಿ. ಹಾಗಾಗಿ ತನಿಖೆ ಆಗ್ಲೇಬೇಕಿದು. ಸದ್ಯಕ್ಕೆ ಸಿಕ್ಬಿಟ್ರೆ ಅದು ಏನು ಭಾರಿ ಅನುಕೂಲ ಆದಂಗೆ ಆಯ್ತದೆ. ಆಮೇಲೆ ಜನಕ್ಕೆ ಕೂಡ ನಂಬಿಕೆ ಬರ್ತದೆ, ಮಹದೇಶ್ವರನ ನಿಜವಾದಂತ ಪವಾಡ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆ ಇದನ್ನ ನಾನು ಸುದ್ದಿ ಮಾಡ್ತಾ ಇದೀನಿ ಅಂದ್ರೆ ಯಜಮಾನ್ರೆ, ಸುಮ್ನೆ ಸುದ್ದಿ ಮಾಡ್ತಿಲ್ಲ ಅಥವಾ ಏನೋ ಪ್ರಚಾರಕ್ಕೋಸ್ಕರ ಸುದ್ದಿ ಮಾಡ್ತಾ ಇಲ್ಲ. ಈ ವಿಚಾರಗಳು ಬೇರೆ ಬೇರೆ ಕಿವಿಗೆ ಬಿದ್ದು ಎಲ್ಲೋ ಒಂದ್ ಕಡೆ ನೋಡಿ, ಹೌದು ಈ ಗಾಡಿ ಇಲ್ಲಿ ಹೋಗ್ತಿತ್ತು, ಹೌದು ಈ ಗಾಡಿ ಇಲ್ಲಿ ಬತ್ತಿತ್ತು, ಇಂಥವ್ರು ಹುಡುಗರು ಹಿಂಗೆ ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ರು ಅನ್ನೋದೆಲ್ಲ ವಿಚಾರಗಳು, ಎಲ್ಲ ವಿಚಾರಗಳು ಕೂಡ ಒಂದೊಂದು ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬಿದ್ದು ಅದು ತನಿಖೆ ಆಗುತ್ತೆ. ಸಾಯಂಕಾಲ ಯಾರಿಬ್ಬರು ಬಂದಿದ್ರು, ಒಂದು ಎಲ್ಲ ಹೇಳ್ತಾರೆ, ಏನೋ ಒಂದು ಕ್ಲೂಗಳು ಸಿಗುತ್ತೆ. ಹೋಗ್ಬೋದು ಒಂಚೂರು ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ನಾವು ಸುದ್ದಿ ಮಾಡಬೇಕು. ಮಾಧ್ಯಮ ಇರೋದೇ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರುವಂತದ್ದು. ಒಂದು ಬೇಜಾರು ಅಂದ್ರೆ ಹೆಸರು ಉಳ್ಕೊಳ್ಳೋದು ಕೊಡಗಳಿ ಗ್ರಾಮಸ್ಥರದಂತೆ, ಕೊಡಗಳಿ ಗದ್ದಿಗೆಯಲ್ಲಿದ್ದಂತ ಒಡವೆ ಅಂತ ಬಹಳ ಬೇಜಾರಂತ ಹೆಸರು ಉಳ್ಕೊಂಡ್ಬಿಡುತ್ತೆ. ಅದೇ ಬೇಜಾರು. ಯಾಕಂದ್ರೆ ಇಷ್ಟು ವಿಜೃಂಭಣೆಯಿಂದ ನೀವು ಆಲರ್ಬಿನ ಮಾಡ್ತೀರಾ, ಇಡೀ ಜಿಲ್ಲೆನೇ ಮೆಚ್ಚುವಂತ. 10 ದಿನ ಜಾತ್ರೆ, ಗಲಾಟೆ ಇಲ್ಲ, ಇಲ್ಲ ಏನಂದ್ರೆ ಏನಿಲ್ಲ. ಹೌದು, 10 ದಿನ ಜಾತ್ರೆ ಅದು. ಯಾವ ಊರ್ಲು 10 ದಿನ ನಡೆದಿಲ್ಲ ಜಾತ್ರೆ.
3 ದಿನ ತಪ್ಪೂರ 5 ದಿನ ಹೌದು 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 12 ದಿನ ಇನ್ನೊಂದು ದಿನ 12 ದಿನ ನಡೀತಾ ಇದ್ರೆ ಒಂದು ಗಲಾಟೆ ಇಲ್ಲ, ಒಂದು ಇದಿಲ್ಲ, ಏನಂದ್ರೆ ಏನಿಲ್ಲ. ಅಲ್ಲಿ ದೇವರ ಮಹಿಮೆ, ದೈವಶಕ್ತಿ, ಎಲ್ಲ ಗ್ರಾಮಸ್ಥರ ಸಾಮರಸ್ಯ. ಹೌದು, ಯಾವ ಊರ್ಲು 12 ದಿನ ನಡೆದಿಲ್ಲ ಜಾತ್ರೆ. ಹಾಗಾಗಿ ತನಿಖೆ ಆಗ್ಲೇಬೇಕು. ಖಂಡಿತ ಆಗ್ಬೇಕು. ಥ್ಯಾಂಕ್ ಯು. ಯಾಕೆ ನಾನು ಆಗ್ಲೇ ಹೇಳ್ತೀನಿ, ಕೆಲವರು ಎಲ್ಲ ನಾನು ಆಗ್ಲೇ ಎಷ್ಟೊತ್ತರೆಗೂ ನಾನು ಸರಿಸುಮಾರು 2 ಗಂಟೆಯಿಂದ ಕೂಡ ಈ ವಿಚಾರವಾಗಿ ನಾನು ಪ್ರಸ್ತಾವನೆ ಮಾತಾಡ್ತಾ ಇದ್ದೀನಿ, ಕೆಲವ್ರ ಹತ್ರ ವಿಚಾರಗಳನ್ನ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಯಜಮಾನ್ ಹೇಳಿದ್ರು, ಮೀಡಿಯಾಗಳಲ್ಲಿ ಪ್ರಚಾರ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕ್ಲೂಗಳು ಸಿಗುತ್ತೆ. ಯಾರೋ ಒಬ್ರು ಅಷ್ಟೊಂದು ರಾತ್ರಿ ಹೋಗ್ತಿದ್ರು ಅಂತ ಹೇಳ್ಬೋದು, ಯಾರೋ ಒಬ್ರು ಇಷ್ಟೊಂದು ರಾತ್ರಿ ಬತ್ತಿದ್ರು ಅಂತ ಹೇಳ್ಬೋದು, ಯಾರೋ ಹುಡುಗರು ನೋಡಿದೆ ನಾವು ಅಂತ ಹೇಳ್ಬೋದು. ಅದಕ್ಕೋಸ್ಕರ ರೀ ಮೀಡಿಯಾ ಅಂತ ಇರೋದು. ಮೀಡಿಯಾ ಇರೋದು ನಿಮ್ಮ ಕೆಲವೊಂದು ವಿಚಾರಗಳನ್ನ ಮಾತಾಡಿದಾಗ ಬೇಜಾರಾಗ್ತದೆ. ಮೀಡಿಯಾದರ ಬಗ್ಗೆ ನೀವು ಕೆಲವರು ಯಾವನ ಮಾಡೋ ಕಚಡ ಕೆಲಸಗಳಿಗೆಲ್ಲ ಯಾರಿಗೋ ಮೀಡಿಯಾದ ಬಗ್ಗೆ ಮಾತಾಡ್ತೀರಾ ನೀವು, ಕೆಲವರು ಅಧಿಕಾರಿಗಳು, ಸಾರ್ವಜನಿಕರುಗಳು. ನಿಜವಾದಂತ ತನಿಖೆ ಆಗ್ಬೇಕು ಅಂತಂದ್ರೆ ಮೀಡಿಯಾ ಮುಂದೆ ಬರಲಿಲ್ಲ ಅಂತಂದ್ರೆ ನಿಮ್ ಏನು ಮಾಡಕ್ಕಾಗಲ್ಲ. ಮೀಡಿಯಾ ಪ್ರಚಾರ ಬರಲಿಲ್ಲ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಗಳು ಬರಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಫ್ಲೋ ಇಲ್ಲ ಅಂದ್ರೆ ಪೊಲೀಸ್ನವರು ಏನು ಮಾಡಲ್ಲ, ಫ್ಲೋ ಇದ್ರೆ ಪೊಲೀಸ್ನವರು ಪತ್ತೆ ಮಾಡೋದು, ಫ್ಲೋ ಇಲ್ಲ ಅವ್ರು ಏನ್ ಮಾಡ್ತಾರೆ. ಅದ್ರ ಒತ್ತಡ ಇರಬೇಕು ಅಂತ ನೀವು ಹೇಳ್ತಾ ಇರೋದು. ಸಾರ್ವಜನಿಕ ಒತ್ತಡ, ಮೀಡಿಯಾ ಒತ್ತಡ ಇದ್ರೆ ಮಾಡ್ತಾರೆ ಕೆಲಸ ಅಂತ. ಜನಗಳದ್ದು ಫ್ಲೋ ಇರಬೇಕು. ಅಲ್ಲಿದ್ದ ಈ ತರ ದುಡ್ಡು ಹಂಚ್ಕೋತಾ ಇದ್ರು, ಇಲ್ಲಿ ಒಡಬೇಲ್ ಕೆಚ್ಚಾ ಇದ್ರು, ಇನ್ನೊಂದು ಮಾಡ್ತಾ ಇದ್ರು. ಜನಗಳಲ್ಲೇ ಫ್ಲೋ ಸಿಕ್ಬೇಕು. ಆಗ ಪೊಲೀಸ್ನವ್ರು ಮನೇಲಿ ಕುಂತ್ಕ ಏನ್ ಮಾಡೋರು, ಅವರು ಏನು ಮಾಡಲ್ಲ. ಪೊಲೀಸ್ನವರು ಜನಗಳು ಫ್ಲೋ ಕೊಟ್ರೆ ಪೊಲೀಸ್ನವ್ರು ಹಿಡಿಯೋದು. ಹಾಗಾಗಿ ಪ್ರಚಾರ ಬೇಕು, ಮುಖ್ಯವಾಗಿ ಪ್ರಚಾರ ಕೊಡ್ಬೇಕು, ವಿಚಾರ ಗೊತ್ತಾಗ್ಬೇಕು ಜನಗಳಿಗೆ. ಈಗ ನೋಡಿ, ಎಷ್ಟೋ ನಿಮ್ಮ ಗ್ರಾಮದಲ್ಲಿ ಎಷ್ಟೋ ಜನ ಗೊತ್ತೇ ಇಲ್ಲ ಇದು. ನಾನು ಅಲ್ಲಿ ಹೋಗಿ ಕೇಳಿದಾಗ ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಇದು ಮೊನ್ನೆ ರಾತ್ರಿ ಆದಂತ ಇನ್ಸಿಡೆಂಟ್. ಆದ್ರೆ ಒಂದು ಕೆಟ್ಟ ಹೆಸರು ಉಳ್ಕೊಳ್ಳೋದು ಕೊಡಳಿ ಗ್ರಾಮಕ್ಕೆ ಅಂತ ಬಂದ್ಬಿಡ್ತಲ್ಲ, ಅದೇ ಬೇಜಾರಂತ ವಿಚಾರಕ್ಕೆ. ನಾವು ಈ ಗ್ರಾಮದಲ್ಲೆಲ್ಲ ಊಟ ಮಾಡಿ ಬೆಳೆದಿರಂತ ಮಾಧ್ಯಮ ಮಿತ್ರರು ನಿಮ್ ಜೊತೆಗೆ ಇರ್ತೀವಿ ನಾವು. ಅದು ಶಾಶ್ವತ ಉಳ್ಕೊಂಡ್ಬಿಡುತ್ತೆ. ಅದು ತನಿಖೆ ಮಾಡಿದಾಗ ಅದು ಇನ್ನೂ ಹೆಸರು ಬರುತ್ತೆ ಗ್ರಾಮಕ್ಕೆ, ಮತ್ತೆ ಇಲಾಖೆಗೆ ಹೆಸರು ಬರ್ತದೆ. ಮಾಧ್ಯಮನೂ ಇರಬೇಕು, ಜನಗಳ ಸಹಕಾರನೂ ಬೇಕು. ಖಂಡಿತ ಸರ್, ಖಂಡಿತ. ಬಂದು ನಾಗರಾಜ್ ಅಂತ ಆಲ್ರೆಡಿ ಇದು ಇಡೀ ರಾಜ್ಯ ನೋಡ್ತಾ ಇದೆ. ಹಾಗೆ ಲೈವ್ ಅಲ್ಲಿ ಕೂಡ ಇದನ್ನ ನಿಮ್ಮ ಹತ್ರ ಮಾತಾಡ್ತಿರೋದು ಇಡೀ ರಾಜ್ಯ ನೋಡ್ತಾ ಇದೆ. ಆಲ್ರೆಡಿ ಯಜಮಾನ್ರೆ ಏನು ಈ ತರ ಆಗ್ಬಿಟ್ರೆ ಇವತ್ತು ಕಾನೂನು ವ್ಯವಸ್ಥೆ ಯಾವ ತರ ಇದೆ. ತನಿಖೆ ಆದ್ರ ತನಿಖೆ ಆಗ್ಬೇಕು ಅಂದಾಗ ತನಿಖೆ ಮಾಡಕ್ಕಾಗಲ್ಲ. ಕೆಲವೊಂದ್ ಕಡೆ ನಿಜವಾದಂತ ಅಪರಾಧ ಸಿಕ್ಕಾದಾಗ ಅವ್ರಿಗೆ ದಂಡನೆ ಆಗಲ್ಲ. ಯಾವ ಕಾಲದಲ್ಲಿ ಇದೀವಿ ಯಜಮಾನ್ರೆ ನೀವು? ಇವತ್ತು ಸತ್ಯ ಅಸತ್ಯತೆಗಳೆಲ್ಲ ಒಂದಾಗ್ಬಿಟ್ಟಿದೆ ಇವತ್ತು, ಅಲ್ವೇ? ಅಷ್ಟು ಒಡವೆ, 20 ಲಕ್ಷದ ಒಡವೆ ಇವತ್ತು ಕಳ್ತನ ಆಗುತ್ತೆ ಅಂತಂದ್ರೆ, ಇಷ್ಟು ವರ್ಷಗಳಿಂದನೂ ಕೂಡ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಯಾವುದೇ ರೀತಿಯಾದಂತ ದೇವಸ್ಥಾನದಲ್ಲಿ ಕಳ್ತನ ಆಗಿಲ್ಲ, ಅಲ್ವೇ? ಅದೇ ಇವರೇನ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅಂದ್ರೆ ಗೌರ್ಮೆಂಟ್ ದೇವಸ್ಥಾನಗಳಾಗಿದ್ರೆ ತನಿಖೆ ಮಾಡ್ತಿದ್ದೀರಾ? ಪ್ರೈವೇಟ್ ದೇವಸ್ಥಾನಗಳೇ ಈ ತರ ಮಾಡಿದ್ರೆ, ಟ್ರಸ್ಟಿಗಳು, ಕುಟುಂಬಗಳು ಮಾಡುವಂತ ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವೆಲ್ಲ ಮಾಡ್ತೀರಾ? ₹1 ಯಾವ ಸರ್ಕಾರನೂ ಕೊಡಲ್ಲ, ಅಲ್ವೇ? 20 ಲಕ್ಷ ಒಡವೆ ಎಲ್ಲಿ ತರಕಾಗುತ್ತೆ ಈಗ ದೇವಸ್ಥಾನಕ್ಕೆ? ದೇವರಿಗೆ ಕೊಟ್ಟಂತ ಬಳುವಳಿಗೆ ನೀವೆಲ್ಲ ನಿಮ್ಮ ಕೆಲವೊಂದು ಮನೆತನಗಳು, ನೀವೆಲ್ಲ ಅಂದ್ರೆ ನಿಮ್ಮ ಗ್ರಾಮದ ಎಲ್ಲರೂ ಸೇರ್ಕೊಂಡು ಅವ್ರವ್ರ ಮನೆತನಗಳು ಸಹಾಯ ಮಾಡಿದಂತ ಒಡವೆ ಅದು. ಥ್ಯಾಂಕ್ ಯು. ಎಸ್, ತಾವೇ ನೋಡ್ತಾ ಇದ್ದೀರಾ ನೋಡಿ. ಇದು ಏನು ಯಜಮಾನರುಗಳು ಇಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಿದ್ದು. ಯಾಕೆಂದ್ರೆ ಒಬ್ಬೊಬ್ರದ್ದು ಕೂಡ ಒಂದೊಂದು ಅಭಿಪ್ರಾಯ ಇರ್ತದೆ. ಆ ಅಭಿಪ್ರಾಯಗಳೆಲ್ಲ ಕೆಲವೊಂದು ಅಧಿಕಾರಿಗಳಿಗೆ ಮುಟ್ಟುತ್ತೆ. ಆ ಮುಟ್ಟಾಗ ಎಲ್ಲೋ ಒಂದ್ ಕಡೆ ಚುರುಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ಸುದ್ದಿಗಳನ್ನ ಮಾಡಬೇಕಾಗುತ್ತೆ ನಾವು ಮಾಧ್ಯಮದವರು. ಕೇವಲ ತೆವಲಿಗೋಸ್ಕರ ಅಥವಾ ಕೇವಲ ಪ್ರಚಾರಕ್ಕೋಸ್ಕರ ಮಾಡೋಂಥ ವಿಷಯಗಳಲ್ಲ ಇದು. ಇಡೀ ರಾಜ್ಯನೇ, ಇಡೀ ಜಿಲ್ಲೆನೇ ಬೆಚ್ಚಿ ಬೀಳುವಂಥದ್ದು ಧಾರ್ಮಿಕ ವಿಚಾರಗಳಲ್ಲಿ ಬೇಜಾರಾಗುವಂಥ ಸಂಗತಿಗಳು. ನಮ್ಮ ಹಿಂದೂ ದೇವಸ್ಥಾನಗಳು ಈ ತರ ಆಗ್ತಿದೆಯಲ್ಲ ಅನ್ನೋ ಒಂದು ಬೇಜಾರಿನ ಸಂಗತಿಗೆ ಇವತ್ತು ತನಿಖೆಗಳಾಗಬೇಕಾಗಿದೆ, ನಿಜವಾದಂಥ ತನಿಖೆ. ಒಂದಷ್ಟು ಊರಿನ ಪ್ರಮುಖರು ಕೂಡ ಇದಾರೆ ಇಲ್ಲಿ. ಸಾಮಾನ್ಯ ರೈತರು ನೋಡಿ ಪಾಪ, ಅವರು ಬೆಳಗಿಂದ ಕಷ್ಟಪಟ್ಕೊಂಡು ಅವ್ರದೇ ಆದ ವಿಚಾರಗಳಿದ್ದಾರೆ. ಏನು ಸರ್ ಈ ತರ ದೇವಸ್ಥಾನಗಳು ಕಳ್ತನ ಆದ್ರೆ ಹೆಂಗೆ ಸರ್ ಜನ ನಂಬೋದು? ಸುತ್ತಮುತ್ತ ಎಲ್ಲ ಬರೀ ಸೆಡ್ ಹಾಕಂದಾರೆ ಅಂತ ಇದ್ರೊಳಗೆಲ್ಲ ಹೋಗಿ ಮಾಡವ್ರೆ ಅಂದ್ರೆ ಬಹಳ ಇದು ಆಶ್ಚರ್ಯ ಪಡುವಂತ ಕಳ್ತನ ಇದು. ಒಳಗ್ ಮನಗಿದ್ರು ಅವರು ಒಳಗಡೆ ಬಂದು ಪಾಪ ಯುವಕರು ಮಲಗಿದ್ರೆ ಅವ್ರಿಗೇನು ಹೆಚ್ಚು ಕಮ್ಮಿ ಆಗಿದ್ರೆ ರಾಡ್ಗಳು ತಗೊಂಡ್ಬರ್ತಾರೆ. ಎಲ್ಲ ಅದರ ತಗೊಂಡೆ ಬಂದ್ ಮಾಡಿರೋದು ಅವರು. ಜೀವ ಉಳಿಕಬೇಕಲ್ವಾ? ಯಾರ್ಯಾರು ಜೀವ ಹೋದ್ರೆ ಲೆಕ್ಕಿಲ್ಲ, ಅವ್ರಿಗೆ ಜೀವ ಕಾಪಾಡ್ಕೋಬೇಕು ಅಂತ ಕೆಲಸ ಮಾಡಿರೋದು ಅವರು. ತನಿಖೆ ಆಗ್ಬೇಕಾಗಾರೆ ಮಾಡ್ಲೇಬೇಕು. ಪೊಲೀಸ್ ಇಲಾಖೆ ಎಚ್ಚೆತ್ಕೊಬೇಕಾ ಇದ್ರ ಬಗ್ಗೆ? ಹಳ್ಳ ಹಿಡಿಸ್ಬಿಟ್ರೆ ತನಿಖೆ ಹಳ್ಳ ಹಿಡಿಸಿದ್ರೆ ಎಲ್ಲ ಮಾಡ್ಲೇಬೇಕು. ಓಕೆ. ಬಹಳ ಇದೇನಾದ್ರು ಬಹಳ ಬಿಗಿಯಾಗಿ ಮಾಡ್ಬೇಕಿಲ್ಲ. ನಮ್ಮ ಗ್ರಾಮದಲ್ಲಿ ಮಾರಮ್ಮ ದೇವಸ್ಥಾನದಲ್ಲೂ ಹಂಗೆ ಆಯ್ತು. ಹಿಂಗೆ ಹೊಸ ದೇವಸ್ಥಾನ ಮಾಡಿ 48 ದಿವಸ ಪೂಜೆ ನಡೀತಿತ್ತು. ಅಲ್ವೇ ಸುಮಾರು ತೋರಿಸ್ಬಿಟ್ರು. ಅದೇನು ತನಿಖೆ ಆಗ್ಲಿಲ್ಲ. ಏನು ಮಾಡೋದು? ಅದು ಸಿಸಿ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿತ್ತು. ಪಂಚಾಯತ್ ಸಿಸಿ ಕ್ಯಾಮ್ರಾ ಅದನ್ನೆಲ್ಲ ಇತ್ತು. ಅದು ಏನು ಮಾಡೋಕ್ಕಾಗಲಿಲ್ಲ. ಅದೆಷ್ಟು ದುಡ್ಡು ಒಡವೆ ಎಷ್ಟು ಏನಾಗಿತ್ತು?
ಗಂಟೆ ಹೋಗಿತ್ತು ಅದನ್ನು ಸ್ವಲ್ಪ ದುಡ್ಡು ದೀಪಾವಳಿ ಕಂಬ 25-30 ರೂಪಾಯಿ ದೀಪಾವಳಿ ಕಂಬ ಮಾಡಿಸ್ಕೊತೀವಿ. ಅದಿದ್ದಂಥ ಸಣ್ಣ ಪುಟ್ಟ ಸಾಮಾನೆಲ್ಲ ಹೋಗಿ ಅದೇ ಒಬ್ಬ ನಮ್ಮ ರೈತ ಅಣ್ಣ ತಂದು ಜಗಳ ಆಡ್ಕೊಂಡು ಏನೇನ ಸಂಬಂಧಪಟ್ಟಂತ ಇಲಾಖೆಗೆ ಹೋಗ್ಬಿಟ್ರೆ ಅವ್ನು ಕರಿಯೋ ಫೋನ್ ಹಾಕೋದು ಬಾರೋ ಎಲ್ಲಿದ್ಯಾ ಮಾಡಿ ತನಿಖೆ ನೋಡೋಣ, ಮಾಡಬೇಕು ಸರ್ ಇವೆಲ್ಲನೇ ತನಿಖೆ ಮಾಡಿ, ಇದು ರಾಜ್ಯನೇ ಮೆಚ್ಚುವಂತ ಕೆಲಸ ಆಗುತ್ತೆ, ತನಿಖೆ ಮಾಡಿ. ಭಾಳ ಬಿಗಿಯಾಗಿ ಮಾಡಿಸ್ಕೊತೀವಿ ಎಲ್ಲನೇ. ಇನ್ನೂ ಒಂದು ಏನಾದ್ರು ನಡೀತದೆ, ಇನ್ನೂ ದೇವಸ್ಥಾನಗಳಾದ ಅಲ್ಲ ಒಂದಕ್ಕೆ ಹೆಸರು ಉಳ್ಕೊಂಡ್ಬಿಡುತ್ತೆ ಯಜಮಾನ್ರೆ. ಈ ಕೊಡಗಳ್ಳಿ ಗ್ರಾಮಸ್ಥರು ಹೆಸರು ಉಳ್ಕೊಂಡ್ಬಿಡ್ತಲ್ಲ, ಇಂಥ ಕಡೆ ಇಂಥದ್ದು ಒಡವೆ ಕಳ್ಳತನ ಆಯ್ತು ಅನ್ನೋದು ಇನ್ನು ಮುಂದಿನ ಜಾತ್ರೆಗಳು ಕೂಡ ಪ್ರಚಾರ ಆಗುತ್ತಲ್ಲ. ಎಷ್ಟು ಬೇಜಾರು, ನಮ್ಮ ಊರಿನ ಒಡವೆ ಕಳ್ಕೊಂಡು ನಾವೊಂದು ಅದನ್ನ ಕಳಂಕ ತಗೊಳ್ಳೋದು ಎಷ್ಟು ಬೇಜಾರಾದ ಸಂಗತಿ. ಥ್ಯಾಂಕ್ ಯು. ಊರಿನ ಯಜಮಾನರು ಕೂಡ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಇನ್ನೊಂದಷ್ಟು ಜನ ಇದಾರೆ. ಯಜಮಾನ್ರ ಏನ್ ಹೇಳ್ತೀರಾ? ಈ ತರ ವಿಚಾರಗಳಾದಾಗ ಭಯ ಆಗಲ್ವಾ ನಮ್ಮ ಮನೆಗಳಲ್ಲಿ? ಎಲ್ಲ ಒಂದ್ ಕಡೆ ಊರ್ಗ್ ಹೋಗಕ್ಕೆ, ಒಂದ್ ಮದ್ವೆಗೆ ಹೋಗಕ್ಕೆ ಭಯ ಆಗಲ್ವಾ ನಮ್ಗೆ? ಅಲ್ವಾ? ಎಲ್ಲ ಒಂದ್ ಕಡೆ ಮನೆಯವ್ರನ್ನ ಬಿಟ್ಟು ಹೋಗಕ್ಕೆ ಕೂಡ ಭಯ ಆಗುತ್ತೆ. ಏನಪ್ಪ ಹಿಂಗಾಗ್ಬಿಟ್ರೆ ಏನ್ ಮಾಡೋದು? ಕಂಡೀಷನ್ ಆಗಿ ಇದನ್ನ ತನಿಖೆ ಮಾಡ್ಬೇಕು. ತನಿಖೆ ಮಾಡಬೇಕು. ಅದಾಗ ಆಗದಾಗೆ ಅದಕ್ಕೆ ವ್ಯಾಲ್ಯೂ. ಓಕೆ ಓಕೆ. ನಮ್ಮೂರು ಮಾರಮ್ಮನ ದೇವಸ್ಥಾನ ಹೀಗೆ ಆಯ್ತು. ಆಗ್ಲೂ ಏನು ತನಿಖೆ ಅದೇನು ಮಾಡಿದ್ರು ಅಷ್ಟೇ, ಮಾಡಿದ್ಮೇಲೆ ತಿರುತ್ತೀನಿ. ಏನು ಇದು ಕಂಟಿನ್ಯೂ ಅದೇನು ಮಾಡ್ಲೇ ಇಲ್ಲ. ಬರಲಿ ಈಗ ಮಾದಪ್ಪನ ದೇವಸ್ಥಾನ, ನೆಕ್ಸ್ಟ್ ಇನ್ಯಾವ್ದಕ್ಕೆ ಹೋಗ್ತಾರ ನೋಡಿ. ಒಂದು ಆ ದೇವರಲ್ಲೂ ಕೂಡ ಒಂದು ಏನಂತಾರೆ ಅದಕ್ಕೆ, ದೇವರು ಕೂಡ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಹಣೆ ಬರ ಅನ್ನೋದು ಏನಿದೆ, ಆ ಗದ್ದಿಗೆಲಿದ್ದಂಥದ್ದು ಆ ಗದ್ದಿಗೆ ರೆಡಿ ಮಾಡ್ಸಕ್ ಹೋಗಿ ಆ ದೇವಸ್ಥಾನದಲ್ಲಿ ಇಡ್ತಾರೆ. ಆ ದೇವಸ್ಥಾನದಲ್ಲಿ 5-6 ತಿಂಗಳು ಇರುತ್ತೆ, ಆಗೇನು ತೊಂದರೆ ಆಗಲ್ಲ. ಅಚಾನಕ್ಕಾಗಿ ಮೊನ್ನೆ ರಾತ್ರಿ ಹಿಂಗಾಗುತ್ತೆ ಅಂತಂದ್ರೆ ನಿಜಲ್ಲೂ ಭಯ ಹುಟ್ಟುತ್ತೆ. ಇವತ್ತು ಎಲ್ಲ ರೈತರ ಮನೆಗಳಲ್ಲಿ ಕಷ್ಟಪಟ್ಟು ದನಕರ ಎಲ್ಲ ಮಾರಿ, ಜಮೀನ್ ಮಾರಿ ಒಡವೆಗಳು ಇಟ್ಕೊಂಡಿರ್ತಾರೆ, ಮದ್ವೆಗಳು ಹೋಗ್ತಾ ಇರ್ತಾರೆ. ಕಳ್ಳತನಗಳಾದಾಗ ಏನ್ ಮಾಡಕ್ಕಾಗುತ್ತೆ? ಈ ತರ ತುಂಬಾ ಕಂಡೀಷನ್ ಸ್ಟ್ರಿಕ್ಟ್ ಆಗಿ ತನಿಖೆ ಆಗ್ಲೇಬೇಕು. ರಾಜ್ಯ ಮಟ್ಟದ ಒಂದು ತನಿಖೆ ಆಗ್ಬೇಕಿದು. ಯಾವ್ದಕ್ಕೂ SIT ರಚನೆ ಮಾಡ್ತಾರೆ, ಯಾವ್ದಕ್ಕೂ ಮಾಡ್ತಾರೆ. ಇಂಥದಕ್ಕಿಲ್ಲ. ಎಸ್, ಒಂದೊಂದಷ್ಟು ಅಭಿಪ್ರಾಯಗಳು ಊರಿನ ಯಜಮಾನರುಗಳ ಹತ್ರ ತಗೊಳ್ಳೋಣ. ಯಾಕಂದ್ರೆ ಒಂದು ಕುಟುಂಬ ಇದೆ ಇಲ್ಲಿ, ಆ ಊರಿನ ಸುಭಿಕ್ಷೆಗೋಸ್ಕರ ದೇವಸ್ಥಾನ ಪೂಜೆಗಳನ್ನ ಮಾಡುವಂತ ಒಂದು ಊರಿನ ಕುಟುಂಬದ ಯಜಮಾನರ ಮನೇಲಿ ಕೂಡ ನಿಮ್ಗೆ ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ಎಷ್ಟೋ ಜನಕ್ಕೆ ಕೆಲವು ವಿಚಾರಗಳನ್ನ ನೋಡಿರುವಂತವ್ರಿಗೆ ನನ್ನ ಮೇಲೆ ಬಹಳ ಕಾರ್ತಾ ಇರ್ತಾರೆ, ಇವನು ಹೋಗ್ಬಿಟ್ಟು ಎಲ್ಲ ಪ್ರಚಾರ ಮಾಡ್ತಾವನಲ್ಲ, ಇವನು ಹೋಗಿ ಸುದ್ದಿ ಮಾಡ್ತಾವನಲ್ಲ ಅಂತ. ನೀವು ಯಾರು ಏನೇ ಅನ್ಕೊಂಡ್ರು ದೇವರೇ ನನ್ನ ಕಳಿಸಿರೋದಂತ ತಿಳ್ಕೊತೀನಿ. ನಿಜವಾದಂತ ನಿಷ್ಪಕ್ಷಪಾದಂತ ತನಿಖೆ ಆಗೋವರೆಗೂ ನಾನು ಸುದ್ದಿ ಮಾಡದೇನೆ ಬಿಡಲ್ಲ.